ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಹೊಸ ವರ್ಷದಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಸಿಂಹ ರಾಶಿಯವರಿಗೆ ಈ 2026ರ ವರ್ಷ ಯಾವ ರೀತಿಯಲ್ಲಿ ಶುಭವನ್ನು ನೀಡಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ನೀಡಲಿದೆ. ಹಾಗೆಯೇ ಈ ವರ್ಷವಿಡೀ ಈ ಸಿಂಹ ರಾಶಿಯವರಿಗೆ ಗುರುವಿನ ಬಲದಿಂದ ಅಪಾರವಾದಂತಹ ಸಂಪತ್ತು ಸಿಗಲಿದೆಯಾ, ಕೋಟ್ಯಾಧಿಪತಿ ಯೋಗವೂ ಕೂಡ ಇರಲಿದೆಯಾ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೆಯೇ ಈ ಹೊಸ ವರ್ಷದಲ್ಲಿ ಸಿಂಹ ರಾಶಿಯವರ ಹಣಕಾಸು, ವೃತ್ತಿ, ಸರ್ಕಾರಿ ಕೆಲಸ ಪಡೆಯುವಂತಹ ಅವಕಾಶ, ವಿದೇಶಿ ಪ್ರಯಾಣ, ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ 2026ರ ವರ್ಷದಲ್ಲಿ ಕಾಣಲಿದ್ದೀರಿ, ಈ ವರ್ಷದಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ಬೋದು, ಹಾಗೆಯೇ ಈ ಹೊಸ ವರ್ಷವು ಯಾವುದರಲ್ಲಿ ಶುಭವನ್ನು ನೀಡಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶಿವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ಮುಕ್ತಿಯಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ 2026ರ ಹೊಸ ವರ್ಷವನ್ನು ಹೊಸ ಯೋಜನೆಗಳೊಂದಿಗೆ ಬರಮಾಡಿಕೊಳ್ಳಲು ಮನಸ್ಸು ಆತೊರೀತಿದೆ ಅಂತಲೇ ಹೇಳ್ಬೋದು. ಅಲ್ಲದೆ ಈ 2025ರಲ್ಲಿ ಈಡೇರದಂತಹ ಆಸೆಗಳನ್ನು ಈಡೇರಿಸಿಕೊಳ್ಳಲು ನೀವು ಆಲ್ರೆಡಿ ಯೋಜನೆಯನ್ನು ಹಾಕಿಕೊಳ್ತಿರ್ತೀರಿ. ಹಾಗಾದರೆ ಈ ಬಾರಿ ಹೊಸ ವಾಹನ, ಹೊಸ ಚಿನ್ನಾಭರಣ, ದುಬಾರಿ ವಸ್ತುಗಳನ್ನು ಖರೀದಿಸುವಂತಹ ಯೋಗ ಈ ಸಿಂಹ ರಾಶಿಯವರಿಗೆ ಇರಲಿದೆಯಾ? ಗ್ರಹಗತಿಗಳ ಸ್ಥಾನ ಹೇಗಿರಲಿದೆ? ಯಾವ ರೀತಿಯ ಫಲಗಳನ್ನು ಕಾಣಲಿದ್ದೀರಿ? ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಸಿಗಲಿದೆಯಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಈ ಹೊಸ ವರ್ಷ ಸಿಂಹರಾಶಿಯವರಿಗೆ ಅನೇಕ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಗಡಿಬಿಡಿ ಮತ್ತು ಆಡಂಬರವಿಲ್ಲದೆ ಕಷ್ಟಪಟ್ಟು ಕೆಲಸವನ್ನು ಮಾಡುವಂಥವರಿಗೆ ಅದೃಷ್ಟ ಅನುಕೂಲಕರವಾಗಿರ್ತದೆ ಅಂದರೆ ತಪ್ಪಾಗಲಾರದು. ಈ 2026ರ ವರ್ಷದಲ್ಲಿ ನೀವು ದೀರ್ಘಾವಧಿಯ ಹಣಕಾಸು ಯೋಜನೆಗಳತ್ತ ಒಲವನ್ನು ತೋರಿಸ್ತಾ ಹೋಗ್ತೀರಿ. ಈ ಸಮಯದಲ್ಲಿ ಕೆಲವು ಗ್ರಹಗಳ ಅಶುಭ ಪ್ರಭಾವ ಕೆಲಸದ ಸ್ಥಳದಲ್ಲಿ ಆರ್ಥಿಕ ಏರಿಳಿತಗಳನ್ನು ಕೂಡ ಈ 2026ರಲ್ಲಿ ತರಬಹುದು. ವರ್ಷದ ಆರಂಭ ಸವಾಲುಗಳಿಂದ ತುಂಬಿರ್ತದೆ, ಆದರೆ ಅಂತ್ಯ ನಿಮ್ಮ ಪರವಾಗಿರ್ತದೆ. ಹಾಗಾಗಿ ಯಾವ ತಿಂಗಳು ನಿಮಗೆ ಆರ್ಥಿಕ ಬೆಳವಣಿಗೆಗೆ ಅನುಕೂಲಕರವಾಗಿರಲಿದೆ, ಆದಾಯದಿಂದ ಯಾವ ರೀತಿಯಲ್ಲಿ ಅದೃಷ್ಟವನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋಣ. ಈ ವರ್ಷದ ಆರಂಭದ ವಿಚಾರಕ್ಕೆ ಬರೋದಾದರೆ ಸಿಂಹ ರಾಶಿಯವರಿಗೆ ಕೊಂಚ ಏರಿಳಿತಗಳಿಂದ ಕೂಡಿರ್ತದೆ. ಸರ್ಕಾರಿ ಹುದ್ದೆ ಪಡೆಯುವಂತಹ ನಿರೀಕ್ಷೆಯಲ್ಲಿ ಇರುವವರಿಗೆ ಇದು ಅತ್ಯುತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಅದರಲ್ಲೂ ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ರೀತಿಯ ಸಾಧ್ಯತೆಗಳು ಕೂಡ ಆಗಲಿದೆ. ಜೂನ್ 2ರಿಂದ ನಿಮ್ಮ 11ನೇ ಮನೆಯಲ್ಲಿ ಸಾಗುವ ಗುರು ಲಾಭವನ್ನು ಕೂಡ ನಿಮಗೆ ಸೃಷ್ಟಿಸಲಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದ್ದು ಹೆಚ್ಚು ಧನಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ. ನೀವು ಆನ್ಲೈನ್ ವ್ಯಾಪಾರ, ಸಾಮಾಜಿಕ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿದ್ದರೆ ಈ ವರ್ಷದ ಆರಂಭ ಬಹಳ ಅದ್ಭುತವಾಗಿರ್ತದೆ. ಗುರುವಿನ ಆಶೀರ್ವಾದದಿಂದ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಧನಲಾಭವನ್ನು ನೋಡ್ತಾ ಹೋಗ್ತೀರಿ. ಆದ್ದರಿಂದ ಅದೃಷ್ಟವನ್ನು ಅವಲಂಬಿಸುವ ಬದಲು ನಿಮ್ಮ ಸಾಮರ್ಥ್ಯಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವುದು ಉತ್ತಮ ಅಂತ ಹೇಳ್ಬೋದು. ಏಕೆಂದರೆ ಕೆಲವು ಹಠಾತ್ ಸವಾಲುಗಳು ಕೂಡ ಈ ರಾಶಿಯವರಿಗೆ ಎದುರಾಗ್ಬೋದು. ಶೇರ್ ಮಾರ್ಕೆಟ್ ಅಥವಾ ಆಸ್ತಿಯಲ್ಲಿನ ಹಿಂಬದಿ ಹೂಡಿಕೆಗಳು ಈ ಸಮಯದಲ್ಲಿ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಈ ರಾಶಿಯವರಿಗೆ ನೀಡಲಿದೆ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ ಮಧ್ಯ ಮಾರ್ಗದಲ್ಲಿ ಅನುಕೂಲಕರವಾಗಿರುವುದಿಲ್ಲ ಈ 2026. ಜೂನ್ 2026ರ ನಂತರ ಗುರು ನಿಮ್ಮ 12ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ವಿದೇಶಿ ಪ್ರಯಾಣ, ಆಧ್ಯಾತ್ಮಿಕತೆ ಮತ್ತು ವೆಚ್ಚಗಳೊಂದಿಗೆ ಸಂಬಂಧಪಟ್ಟಿರ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಕೂಡ ತರಬಹುದು. ನೀವು ವಿದೇಶಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಅಥವಾ ವಿದೇಶದಲ್ಲಿ ವ್ಯಾಪಾರವನ್ನು ಯೋಚಿಸುತ್ತಿದ್ದರೆ ಇದು ನಿಮಗೆ ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ವೆಚ್ಚಗಳು ಗಮನಾರ್ಹವಾಗಿ ಹೆಚ್ಚಾಗ್ಬೋದು. ವಿದೇಶಿ ಪ್ರಯಾಣ, ಕುಟುಂಬ ವೆಚ್ಚಗಳು ಮತ್ತು ವೈದ್ಯಕೀಯ ಬಿಲ್ಗಳು ನಿಮ್ಮ ಬಜೆಟ್ ಮೇಲೂ ಕೂಡ ಪರಿಣಾಮವನ್ನು ಬೀರ್ಬೋದು. ಜೊತೆಗೆ ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ನೆಟ್ವರ್ಕಿಂಗ್ ಕೂಡ ಬಲಗೊಳ್ಳುತ್ತದೆ. ವ್ಯಾಪಾರ ವಿಸ್ತರಣೆಗೆ ಇದು ಸುವರ್ಣವಾದಂತಹ ಸಮಯವಾಗಿರಲಿದೆ.
ರಾಹುವಿನ ಶಕ್ತಿಯು ಕೆಲವೊಮ್ಮೆ ಗೊಂದಲವನ್ನು ಕೂಡ ಈ ಸಿಂಹರಾಶಿಯವರಿಗೆ ಉಂಟು ಮಾಡಬಹುದು. ಆದ್ದರಿಂದ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳ ಬಗ್ಗೆ ಬಹಳ ಜಾಗರೂಕರಾಗಿ ಇರಿ. ಅನಗತ್ಯವಾದಂತಹ ಖರ್ಚುಗಳನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಸಿಂಹರಾಶಿಯವರಿಗೆ ವರ್ಷದ ಅಂತ್ಯವು ಅನುಕೂಲಕರವಾಗಿರ್ತದೆ ಅಂತಲೇ ಹೇಳ್ಬೋದು. ವರ್ಷದ ಉತ್ತರಾರ್ಧದಲ್ಲಿ ಗುರು ಸಿಂಹರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ. ಇದು ನಿಮ್ಮ ಮೊದಲ ಮನೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದು, ಈ ಸಮಯ ನಿಮ್ಮ ಆತ್ಮವಿಶ್ವಾಸ ಮತ್ತು ಅದೃಷ್ಟವನ್ನು ಹೆಚ್ಚಿಸುವುದು. ಗುರುವಿನ ಶುಭ ಪ್ರವಾಹ ನಿಮ್ಮ ಹೂಡಿಕೆಗಳು, ಅದೃಷ್ಟ ಮತ್ತು ವ್ಯವಹಾರವನ್ನು ಬಲಪಡಿಸುವ ಕಾರಣ ಈ ಸಮಯದಲ್ಲಿ ಹೊಸ ವಾಹನ, ಮನೆ ಖರೀದಿ ಮಾಡುವಂತಹ ಯೋಗವು ಕೂಡ ಈ ರಾಶಿಯವರಿಗೆ ಬರಲಿದೆ ಸ್ನೇಹಿತರೆ. ಇನ್ನು ಹೂಡಿಕೆಗಳಿಂದ ಕೂಡ ಉತ್ತಮ ಲಾಭ ಸಿಗಲಿದೆ. ಶನಿಯು ವರ್ಷವಿಡೀ ನಿಮ್ಮ 8ನೇ ಮನೆಯಲ್ಲಿ ಇರಲಿದ್ದಾರೆ. ಶನಿಯ ಪ್ರಭಾವ ನಿಮ್ಮ ಕೆಲಸದ ವೇಗವನ್ನು ನಿಧಾನಗೊಳಿಸಬಹುದು. ಇದರಿಂದಾಗಿ ತೆರಿಗೆ ವಿಷಯಗಳಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು. ಈ ವರ್ಷ ಶನಿಯು ನಿಮಗೆ ಶಿಸ್ತು, ನಿಯಂತ್ರಣ, ಆರ್ಥಿಕ ಬಲದ ಪಾಠಗಳನ್ನು ಕೂಡ ಕಲಿಸಲಿದ್ದಾರೆ. ಈ ಸಮಯ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಲು ಮತ್ತು ಭವಿಷ್ಯಕ್ಕಾಗಿ ಸುರಕ್ಷಿತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಸಿಂಹ ರಾಶಿಯವರಿಗೆ ಈ ಹೊಸ ವರ್ಷ ತುಂಬಾ ಅನುಕೂಲಕರವಾಗಿರಲಿದೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ 2026ರ ವರ್ಷವು ಸಿಂಹರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಈ ವಿಷಯಗಳಲ್ಲಿ ಯಶಸ್ಸನ್ನು ತರಲಿದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಆವೇಗವನ್ನು ತರ್ತದೆ. ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುವುದಲ್ಲದೆ ನಿಮ್ಮ ನಾಯಕತ್ವದ ಕೌಶಲ್ಯಗಳು ಸಹ ಒಳಿತು ಹೋಗ್ತದೆ ಸ್ನೇಹಿತರೆ. ಈ ವರ್ಷ ನಿಮ್ಮ ಗುರಿಗಳನ್ನು ಹೊಂದಿಸಲು, ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಸೂಚಿಸಲು ಈ ಅವಕಾಶಗಳು ಬಹಳ ಅನುಕೂಲಕರವಾಗಿರ್ತದೆ. ಆಲ್ರೆಡಿ ಉದ್ಯೋಗವನ್ನು ಮಾಡ್ತಿರೋರಿಗೆ ಈ ವರ್ಷ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರಲಿದ್ದು, ಅನೇಕ ವ್ಯಕ್ತಿಗಳಿಂದ ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ಸಿಗಲಿದೆ. ಇದು ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸ್ತಾ ಹೋಗ್ತದೆ. ನಿಮ್ಮ ಉದ್ಯೋಗ ಬದಲಾವಣೆಗಳನ್ನು ಪರಿಣಿಸುತ್ತಿದ್ದರೆ ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಗಳನ್ನು ಕೂಡ ಕಂಡುಕೊಳ್ಬೋದು. ವ್ಯವಹಾರದಲ್ಲಿರುವವರಿಗೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆಯನ್ನು ಕೂಡ ಸೂಚಿಸಲಿದೆ. ಪಾಲುದಾರಿಕೆಯಲ್ಲಿರುವವರಿಗೆ ಈ ವರ್ಷವು ಪ್ರಯೋಜನಕಾರಿಯಾಗಿರ್ತದೆ. ಆದರೆ ಎಚ್ಚರಿಕೆಯೂ ಕೂಡ ಈ ರಾಶಿಯವರಿಗೆ ಅಗತ್ಯವಾಗಿರ್ತದೆ ಸ್ನೇಹಿತರೆ. ನೀವು ಹೊಸ ಯೋಜನೆಗಳು, ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳಲ್ಲಿ ತೊಡಗಿಸಿಕೊಳ್ಬೋದು. ಈ ಟೈಮ್ನಲ್ಲಿ ಕೆಲಸವು ಸ್ವಲ್ಪ ಒತ್ತಡವನ್ನು ಕೂಡ ಅನುಭವಿಸ್ಬೋದಾದರೂ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸ್ತಾ ಹೋಗ್ತದೆ. ಈ ವರ್ಷ ನಿಮ್ಮ ನಿರ್ಧಾರಗಳು ಉತ್ತಮವಾದ ಫಲಿತಾಂಶಗಳನ್ನು ನೀಡ್ಬೋದು. ಆದ್ದರಿಂದ ಆತುರ ಪಡೆದಿರುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ವೈವಾಹಿಕ ಜೀವನದ ವಿಚಾರಕ್ಕೆ ಬರೋದಾದರೆ, ವೈವಾಹಿಕ ಜೀವನದಲ್ಲೂ ಕೂಡ ಬಹಳ ಅದ್ಭುತವಾಗಿರ್ತದೆ. ಈ ವರ್ಷದಲ್ಲಿ ಕುಟುಂಬದಲ್ಲಿ ಶಾಂತಿಯ ವಾತಾವರಣವೂ ಕೂಡ ಇರಲಿದ್ದು, ಇದರೊಂದಿಗೆ ಮನೆಯಲ್ಲಿ ಸಂತೋಷವೂ ಕೂಡ ಇರಲಿದೆ. ಮನೆಯ ಸದಸ್ಯರಲ್ಲಿ ಸಾಮರಸ್ಯ ಮತ್ತು ಐಕ್ಯತೆಯೂ ಕೂಡ ಇರಲಿದೆ. ದೇಶೀಯ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಏರಿಳಿತಗಳು ಕೂಡ ಇರ್ಬೋದು. ಆದರೆ ಈ ಪರಿಸ್ಥಿತಿ ಸ್ವಲ್ಪ ಸಮಯದವರೆಗೆ ಮಾತ್ರ ಇರ್ತದೆ. ತಾಯಿಯ ಆರೋಗ್ಯವು ಕೂಡ ಬಹಳ ಚೆನ್ನಾಗಿದ್ದು, ಈ ವರ್ಷ ಸಹೋದರ ಸಹೋದರಿಯರಿಗೂ ಸಹ ತುಂಬ ಅನುಕೂಲಕರವಾದಂತಹ ಸಮಯ ಅಂತಲೇ ಹೇಳ್ಬೋದು. ಈ ವರ್ಷ ತಂದೆಯ ವೃತ್ತಿ ಜೀವನದಲ್ಲಿ ದೊಡ್ಡ ಜಿಗಿತವಾಗ್ಬೋದು ಸ್ನೇಹಿತರೆ. ಈ ವರ್ಷ ನಿಮ್ಮ ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಹೋಗ್ಬೋದು ಅಥವಾ ಬೇರೆ ಯಾವುದಾದರೂ ಸ್ಥಳಕ್ಕೆ ಭೇಟಿಯನ್ನು ಕೂಡ ನೀಡ್ಬೋದು ಸ್ನೇಹಿತರೆ. ಮೇ ಜೂನ್ನಲ್ಲಿ ಕುಟುಂಬ ಸದಸ್ಯರ ವಿವಾಹದ ಸಾಧ್ಯತೆ ಇರಲಿದ್ದು, ಇದರ ಹೊರತಾಗಿಯೂ ನಿಮ್ಮೆಲ್ಲರ ನಡುವಿನ ಪ್ರೀತಿಯ ಸಂಬಂಧವು ಒಂದೇ ಆಗಿರ್ತದೆ. ನಿಮ್ಮ ತಂದೆಯೊಂದಿಗಿನ ಮತ್ತು ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಬಹಳ ನಿಕಟವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಪ್ರೇಮ ಜೀವನದ ವಿಚಾರಕ್ಕೆ ಬರೋದಾದರೆ, ಪ್ರೇಮ ಜೀವನವು ಈ ಸಿಂಹರಾಶಿಯವರಿಗೆ ಸವಾಲಿನಿಂದ ಕೂಡಿರ್ತದೆ ಈ 2026ರಲ್ಲಿ. ಆದ್ದರಿಂದ ಈ ವರ್ಷದಲ್ಲಿ ಬಹಳಷ್ಟು ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕು. ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಏನಾದರೂ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಬಿರುಕು ಬರ್ಬೋದು ಅಥವಾ ಕೆಲವು ತಪ್ಪು ತಿಳುವಳಿಕೆಯಿಂದ ಸಂಬಂಧದಲ್ಲಿ ಅಸಮಾಧಾನವು ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ. ಕೆಲವೊಮ್ಮೆ ನೀವು ನಿಮ್ಮ ಸಂಬಂಧಗಳ ಬಗ್ಗೆ ಅತೃಪ್ತರಾಗಿ ಕಾಣ್ತೀರಿ. ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಏನನ್ನಾದರೂ ಇಟ್ಟುಕೊಳ್ಳಬೇಡಿ ಸ್ನೇಹಿತರೆ. ಸಂಗಾತಿಯೊಂದಿಗೆ ಯಾವುದೇ ರೀತಿಯ ವಾದವಿದ್ದರೆ ಅದನ್ನು ಒಟ್ಟಿಗೆ ಪರಿಹರಿಸಲು ಪ್ರಯತ್ನಿಸಿ. ಕೋಪಗೊಳ್ಳುವ ಬದಲು ಶಾಂತ ಮನಸ್ಸಿಂದ ವಿಷಯಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಸ್ನೇಹಿತರೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಹೇರಲಿಕ್ಕೆ ಹೋಗಬೇಡಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಅವರ ಮೇಲೆ ಹೇರಲು ಪ್ರಯತ್ನಿಸಬೇಡಿ.
ಪ್ರೀತಿ ಪಾತ್ರರ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯವು ಕೂಡ ಬಹಳ ಉತ್ತಮವಾಗಿರಲಿದೆ. ಆರಂಭಿಕ ತಿಂಗಳುಗಳಲ್ಲಿ ನಿಮಗೆ ಶೀತ ಮತ್ತು ಜ್ವರದ ದೂರುಗಳು ಬರ್ಬೋದು. ನೀವು ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನು ಕೂಡ ಅನುಭವಿಸುತ್ತೀರಿ. ಫೆಬ್ರವರಿ ಮಧ್ಯಭಾಗದಲ್ಲಿ ನಿಮ್ಮ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗ್ತಾ ಹೋಗ್ತದೆ. ನಿಮ್ಮ ಆರೋಗ್ಯವು ಜೀವನಕ್ಕೆ ತುಂಬ ಉತ್ತಮವಾಗಿರುತ್ತದೆ. ಆರೋಗ್ಯಕರವಾದಂತಹ ದಿನಚರಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಮನಸ್ಸನ್ನು ಸ್ಥಿರ ಮತ್ತು ಸಂತೋಷವನ್ನಾಗಿ ಮಾಡುತ್ತದೆ ಯೋಗ ಮತ್ತು ಧ್ಯಾನ. ಅದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆದರೆ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಎಂದಿಗೂ ಹಗುರವಾಗಿ ತೆಗೆದುಕೊಳ್ಬೇಡಿ. ಬದಲಿಗೆ ತಕ್ಷಣವೇ ಅವುಗಳಿಗೆ ಚಿಕಿತ್ಸೆಯನ್ನು ಪಡೀರಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.